ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಬಸ್ಗಳ ಮೇಲೆ ಬೇಕಾಬಿಟ್ಟಿ ಜಾಹೀರಾತುಗಳನ್ನು ಹಾಕಿದಾರಲ್ಲ, ಅದರ ವಿರುದ್ಧವೀಗ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಸ್ಗಳ ಮೇಲಿದ್ದಂತಹ ಜಾಹೀರಾತನ್ನು ಹರಿದು ಹಾಕಿ ಈಗ ಬಿಎಂಟಿಸಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು ಕನ್ನಡಪರ ಸಂಘಟನೆಗಳು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಮೇಲಿನ ಜಾಹೀರಾತುಗಳನ್ನು, ಸ್ಟಿಕ್ಕರ್ಗಳನ್ನು ಹರಿದು ಹಾಕಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ಸಂಸ್ಥೆ ದುಡ್ಡಿನ ಆಸೆಗೆ ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲಿರುವಂತಹ ಸ್ಟಿಕ್ಕರ್ಗಳನ್ನು ಹರಿದಾಕಿದ್ದಾರೆ. ವಿಮಲ್, RMD ಮತ್ತು ಚೈನಿ ಈ ಥರದ್ದೆಲ್ಲ ಆ್ಯಡ್ಗಳಿತ್ತು. ಅದನ್ನು ಖಂಡಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು. ಸೊ ಇದು ಒಂದು ಹಂತಕ್ಕೆ ಈ ಹಿಂದೆಯಿಂದಲೂ ಕೂಡ ಬಿಎಂಟಿಸಿ ಬಸ್ಗಳಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಜಾಹೀರಾತುಗಳು ಏನಿದೆಯಲ್ಲ, ಅದರ ವಿರುದ್ಧವಾಗಿ ಬಹಳ ದೊಡ್ಡ ಆಕ್ರೋಶ ಕೇಳಿಬಂದಿತ್ತು. ಅದರ ವಿರುದ್ಧವಾಗಿ ಒಂದು ಅಭಿಪ್ರಾಯಗಳು ಕೂಡ ಕೇಳಿಬಂದಿತ್ತು. ಸರ್ಕಾರದ ಜಾಹೀರಾತುಗಳನ್ನು ಹಾಕಿ ದುಡ್ಡಿನ ಆಸೆಗೋಸ್ಕರ ಏನೇನೋ ದೊಡ್ಡ ದೊಡ್ಡ ಕಂಪನಿಗಳನ್ನು ಅದು ಮಕ್ಕಳ ಮೇಲೆ ಅಥವಾ ಮಹಿಳೆಯರ ಮೇಲೆ ಪರಿಣಾಮ ಬೀರುವಂತಹ ಜಾಹೀರಾತುಗಳನ್ನು ಹಾಕಬೇಡಿ ಅನ್ನುವಂತಹ ಒಂದು ಅಭಿಪ್ರಾಯಗಳು ಈ ಹಿಂದೆಯೂ ಇತ್ತು. ಈಗ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಬಸ್ಗಳ ಮೇಲೆ, ಆಮೇಲೆ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಈ ಗುಟ್ಕಾ ಇವೆಲ್ಲ ಅದರ ಜಾಹೀರಾತುಗಳೆಲ್ಲ ಏನಿತ್ತಲ್ಲ ಅದರ ಸ್ಟಿಕ್ಕರ್ಗಳನ್ನು ಕಿತ್ತು ಹಾಕುವಂಥ ಕೆಲಸವನ್ನು ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಎಂಟಿಸಿ ಬಸ್ಸು, ಕೆಎಸ್ಆರ್ಟಿಸಿ ಬಸ್ಸು, ಅದರ ಮೇಲಿದ್ದಂತಹ ಜಾಹೀರಾತು ಸ್ಟಿಕ್ಕರ್ಗಳನ್ನು ಹರಿದು ಹಾಕಿದ್ದಾರೆ, ಕಿತ್ತು ಹಾಕಿದ್ದಾರೆ. ಬಿಎಂಟಿಸಿಯ ಮಂಡಳಿಯ ಮೇಲೆ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅನಾರೋಗ್ಯಕ್ಕೆ ಕಾರಣವಾಗುವಂತಹ ಜಾಹೀರಾತು ಯಾಕೆ ಅನ್ನೋದಾಗಿ ಈಗ ಪ್ರಶ್ನೆ ಮಾಡಿದ್ದಾರೆ ಕನ್ನಡಪರ ಸಂಘಟನೆ ಕಾರ್ಯಕರ್ತರು. ಮಾತ್ರ ಅಲ್ಲದೆ ಈ ರೀತಿಯ ಜಾಹೀರಾತು ಪ್ರದರ್ಶನ ಮಾಡ್ತೀರಾ? ಇದನ್ನು ತಿಂದು ಜನರ ನಗರ ಹಾಳು ಮಾಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ಗಳು, ಮೆಟ್ರೋ ಸ್ಟೇಷನ್ಗಳು ಹಾಳಾಗ್ತಾ ಇದೆ. ಯುವ ಕರ್ನಾಟಕ ಸಂಘಟನೆ ಕಾರ್ಯಕರ್ತರಿಂದ ಜಾಹೀರಾತು ಹರಿದು ಹಾಕಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಒಂದು ಘಟನೆ ನಡೆದಿರೋದು ಬಿಎಂಟಿಸಿ ಏನು ಬೆಂಗಳೂರು ಮಹಾನಗರ ಪಾಲಿಕೆಯ ಈ ವ್ಯಾಪ್ತಿಯಲ್ಲಿ ಈ ಸಾರಿಗೆ ಸಂಸ್ಥೆಗಳ ವಿರುದ್ಧವಾಗಿ ಅದರ ನೀತಿಯನ್ನು ಖಂಡಿಸಿ ಕಾರ್ಯಕರ್ತರು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ.